ಬಿಜೆಪಿ ಟಿಕೆಟ್ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಲವು ವಿಭಾಗಗಳಲ್ಲಿ ಟಿಕೆಟ್ ಫೈಟ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಮುಂಬೈ ಕರ್ನಾಟಕದ ಭಾಗಕ್ಕೆ ಹೋಗೋಣ ಪ್ರಶಾಂತ್. ಮುಂಬೈ ಕರ್ನಾಟಕ ಬಿಜೆಪಿಯ ಭದ್ರಕೋಟೆ ಆಸ್ ಫಾರ್ ಆಸ್ ಲೋಕಸಭಾ ಎಲೆಕ್ಷನ್ ಇಸ್ ಕನ್ಸರ್ನ್. ಯಾಕಂದರೆ ಹಾವೇರಿ, ಧಾರವಾಡ, ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆ ಎಲ್ಲ ಕ್ಷೇತ್ರಗಳನ್ನು ಬಿಜೆಪಿ ಕಳೆದ ಬಾರಿ ಗೆದ್ದುಕೊಂಡಿತ್ತು. 14ರಲ್ಲಿ ಚಿಕ್ಕೋಡಿ ಬಿಟ್ಟರೆ ಉಳಿದ ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಧಾರವಾಡ ಪ್ರಹ್ಲಾದ್ ಜೋಶಿ ಹೆಸರು ಆಲ್ಮೋಸ್ಟ್ ಫೈನಲ್. ಯಾಕಂದರೆ ಜಗದೀಶ್ ಶೆಟ್ಟರ್ ಹೆಸರನ್ನು ಲೀಸ್ಟಲ್ಲಿ ಹಾಕಲಾಗಿತ್ತು. ಬಟ್ ನಿನ್ನೆ ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಹೆಸರಿಗೆ ಹೈಕಮಾಂಡ್ನ ಒಪ್ಪಿಗೆ ಇದ್ದಂಗಿದೆ. ಬೆಳಗಾವಿಗೆ ಜಗದೀಶ್ ಶೆಟ್ಟರನ್ನು ಕಳಿಸುವ ಸಾಧ್ಯತೆಗಳು ಜಾಸ್ತಿ ಇವೆ. ನಿನ್ನೆ ನಡೆದಿರ್ತಕ್ಕಂಥ ಚರ್ಚೆಯ ಪ್ರಕಾರ ಅವ್ರಿಗೆ ಹಾವೇರಿಗಿಂತ ಬೆಳಗಾವಿಗೆ ಜಗದೀಶ್ ಶೆಟ್ಟರನ್ನು ಕಳಿಸುವ ಸಾಧ್ಯತೆಗಳು ಜಾಸ್ತಿ ಇವೆ. ಶ್ರದ್ಧಾ ಅಂಗಡಿಗೂ ಕೂಡ ಅವರು ಟಿಕೆಟ್ ಕೇಳ್ತಾಯಿದ್ರು. ಶ್ರದ್ಧಾ ಅಂಗಡಿ ಜಗದೀಶ್ ಶೆಟ್ಟರ ಸೊಸೆ, ಅವರ ಮಗ ಸಂಕಲ್ಪ ಅವರ ಪತ್ನಿ. ಆದರೆ ಜಗದೀಶ್ ಶೆಟ್ಟರ್ಗೆ ಮಾತು ಕೊಟ್ಟಿತ್ತು ಬಿ ಜೆ ಪಿ ಹೈಕಮಾಂಡ್, ನಿಮ್ಮನ್ನೆಲ್ಲೋ ಅಕಾಮಿಡೇಟ್ ಮಾಡ್ತೀವಿ ಅಂತ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗುವ ಸಾಧ್ಯತೆಗಳು ಬೆಳಗಾವಿನಲ್ಲಿ ಜಾಸ್ತಿ. ಐದರ್ ಜಗದೀಶ್ ಶೆಟ್ಟರ್ಗೆ ಸಿಗ್ಬೋದು ಅಥವಾ ಮಂಗಳ ಅಂಗಡಿ ಪುತ್ರಿ ಶ್ರದ್ಧಾ ಅಂಗಡಿ ಅಂದರೆ ಜಗದೀಶ್ ಶೆಟ್ಟರ್ ಸೊಸೆ ಫ್ಯಾಮ್ಲಿಗೆ ಒಂದು ಟಿಕೆಟನ್ನು ಬೆಳಗಾವಿಯಲ್ಲಿ ಅಕಾಮಿಡೇಟ್ ಮಾಡ್ಬೋದು ಅನಿಸುತ್ತೆ. ಚಿಕ್ಕೋಡಿ ಆಲ್ಮೋಸ್ಟ್ ಫೈನಲ್ ಅಣ್ಣಾ ಸಾಹೇಬ್ ಜೊಲ್ಲೆ. ವಿಜಯಪುರದ ಬಗ್ಗೆ ಸ್ವಲ್ಪ ಆಂಬಿಗ್ವಿಟಿ ಇದೆ. ರಮೇಶ್ ಜಿಗಜಿಣಗಿ ವಯಸ್ಸು ಎಲ್ಲ ಕಾರಣದಿಂದ. ಆದರೆ ರಮೇಶ್ ಜಿಗಜಿಣಗಿ ಅವ್ರಿಗೆ ಏನಾದರೂ ತಪ್ಪಿದ್ದರೆ ಗೋವಿಂದ ಕಾರಜೋಳ ಅಲ್ಲಿ ಕ್ಯಾಂಡಿಡೇಟ್ ಆಗುವ ಸಾಧ್ಯತೆಗಳು ಹೆಚ್ಚು. ದಲಿತ್ ಲೆಫ್ಟಿಂದಲೇ ಬೇಕಾಗತ್ತೆ. ಲಂಬಾಣಿ ಆ ಸಮುದಾಯ ದಲಿತರಲ್ಲಿ ದಲಿತ್ ಲೆಫ್ಟನ್ನು ವಿಜಯಪುರದಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಬಾಗಲಕೋಟೆಯಲ್ಲಿ ಗದ್ದಿಗೌಡರು ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ ಕಾಣ್ತಾ ಇಲ್ಲ. ಯಾಕಂದರೆ ಗಾಣಿಗ ಸಮುದಾಯದ ಮತಗಳು ಜಾಸ್ತಿ ಇವೆ. ಒಂದು ಕಡೆ ಲಕ್ಷ್ಮಣ್ ಸವದಿ ಮುನ್ಸ್ಕೊಂಡು ಕಾಂಗ್ರೆಸ್ಗೆ ಹೋದ ನಂತರ ಗಾಣಿಗ ಸಮುದಾಯಕ್ಕೆ ಆ ಟಿಕೆಟನ್ನು ತಪ್ಪಿಸುವ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಇಲ್ಲ. ಹೀಗಾಗಿ ಅವ್ರಿಗೆ ಫೈನಲ್. ಕ್ವಶನ್ ಇರ್ತಕ್ಕಂಥದ್ದು ಹಾವೇರಿಯಲ್ಲಿ ಏನಾಗಿದೆ, ಜಗದೀಶ್ ಶೆಟ್ಟರ್ ಬಹುತೇಕ ನಿನ್ನೆಯ ಸಭೆಯ ನಂತರ ಅವರನ್ನು ಹಾವೇರಿಯಿಂದ ಬೆಳಗಾವಕ್ಕೆ ಅಂತಕ್ಕಂಥದ್ದನ್ನು ಮಾಡಲಾಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ಹೆಸರಿದೆ. ಬಸವರಾಜ ಬೊಮ್ಮಾಯಿ ಎಲ್ಲೂ ಕೂಡ ಆನ್ ರೆಕಾರ್ಡ್ ಇಲ್ಲಿವರೆಗೆ ಭವನ ಅವರು ನಾನು ನಿಲ್ತೀನಿ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಬಟ್ ಅವರ ಹೆಸರು ಲೀಸ್ಟಲ್ಲಿದೆ. ಅದು ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಸಿಟ್ಟಿಂಗ್ ಎಮ್ ಎಲ್ ಎ ಕೊಡಬೇಕಾ ಬೇಡವಾ ಅನ್ನೋದು ಕೂಡ ಹೈಕಮಾಂಡ್ ನಿರ್ಧರಿಸಬೇಕಾಗುತ್ತೆ. ನಾವು ಭರತ್ ಶೆಟ್ಟಿ ಹೆಸರು ಹೇಳಿದ್ವಿ, ಅಲ್ಲೂ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದಾರೆ ಅವರು. ಬೊಮ್ಮಾಯಿ ಕೂಡ ಸಿಟ್ಟಿಂಗ್ ಎಮ್ ಎಲ್ ಎ. ಅವ್ರ ಕ್ಷೇತ್ರ ಬರುತ್ತೆ ಪ್ರಹ್ಲಾದ್ ಜೋಶಿ ಅವ್ರ ಕ್ಷೇತ್ರದಲ್ಲಿ ಶಿಗ್ಗಾಂವ್. ಅವರೇನಾದರೂ ಗೆದ್ದರೆ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕು. ಆ ಕಾರಣದಿಂದ ಹೈಕಮಾಂಡ್ ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಬೊಮ್ಮಾಯಿಯವ್ರ ಬಗ್ಗೆ ಒಂದು. ಆದರೆ ಅವ್ರು ಕರ್ನಾಟಕದಲ್ಲಿ ಇದ್ದೇನು ಮಾಡಬೇಕು, ಶಾಸಕಾಂಗ ಪಕ್ಷದ ನಾಯಕರು ಆಗಿಲ್ಲ, ರಾಜ್ಯಾಧ್ಯಕ್ಷರು ಆಗಿಲ್ಲ. ಆ್ಯಂಡ್ ವಿಜೇಂದ್ರ ಇಸ್ ವೆರಿ ಮಚ್ ಜೂನಿಯರ್ ಟು ಬೊಮ್ಮಾಯಿ. ಹಾಗಾಗಿ ಅವ್ರಿಗೇನಾದರೂ ಎಲ್ಲಾದರೂ ಅಕಾಮಿಡೇಟ್ ಮಾಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಿಸಿದರೆ ದೇ ಮೇ ಗಿವ್ ಹಿಮ್ ಹಾವೇರಿ ಟಿಕೆಟ್. ಇಲ್ಲವಾದಲ್ಲಿ ಈಗ ಈಶ್ವರಪ್ಪನವರು ಕೂಡ ಭಾಳ ಹಠ ಹಿಡಿದಿದ್ದಾರೆ. ಈಶ್ವರಪ್ಪನವರು ಕಳೆದ ಬಾರಿ ರೆಬೆಲ್ ಆಗಿರಲಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ಪತ್ರ ಬರೆದು ಕೊಟ್ಬಿಟ್ರು. ಬಟ್ ಈ ಬಾರಿ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಕ್ವಶನ್ ಈಸ್ ಈಶ್ವರಪ್ಪನವರ ಮಗನಿಗೂ ಹಾವೇರಿಗೆ ಏನು ಸಂಬಂಧ ಅನ್ನೋ ಚರ್ಚೆ ಬರುತ್ತೆ. ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಕಾಲ್. ಒಂದು ಕುರುಬ ಕೊಡಬೇಕು ಅನ್ನುವ ನಿರ್ಧಾರ ಮಾಡಿದರೆ ಹಾವೇರಿಗೆ ಈಶ್ವರಪ್ಪನವ್ರ ಮಗನಿಗೆ ಸಿಗ್ಬೋದು, ಇಲ್ಲ ಅದೆಲ್ಲ ಬೊಮ್ಮಾಯಿಗೆ ಸಿಗ್ಬೋದು. ಡಾಕ್ಟರ್ ಮಹೇಶ್ ನಾಲ್ವಾಡ್ ಜಗದೀಶ್ ಶೆಟ್ಟರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದರು. ಅವರು ಹಾವೇರಿಯಿಂದ ಬಿ ಜೆ ಪಿ ಕೇಳ್ತಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಅವರ ಹೆಸರು ಕೂಡ ಗಂಭೀರವಾಗಿ ಪರಿಗಣನೆ ಆಗಿದೆ ಅಂತ. ಮುಂದಿನ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.